ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025ನೇ ಸಾಲಿನ ನವೋದಯ ಪ್ರವೇಶ ಪರೀಕ್ಷೆಗಾಗಿ ತಮಗೆ 2024ರ ಇಲ್ಲಿ ನವೋದಯ ಪ್ರವೇಶ ಪರೀಕ್ಷೆಯ ಕನ್ನಡ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡ್ಬೋದು ಸುಂದರ್ಲಾಲ್ ಬಹುಗುಣ್, ನೀವು ಇಲ್ಲಿ ನೋಡ್ಬೋದು ಇದೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಸುಂದರ್ಲಾಲ್ ಬಹುಗುಣ್ ಅವರ ಬಗ್ಗೆ ಮತ್ತು 5 ಪ್ರಶ್ನೆಗಳಿರ್ತವೆ. ಹಾಗಾದರೆ ಮೊದಲು ತಾವುಗಳು ಏನು ಮಾಡಬೇಕು, ಇಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂದರೆ ಒಂದು ಸಾರಿ ನೀವು ಈ ಪ್ಯಾರಾಗ್ರಾಫನ್ನು ಚೆನ್ನಾಗಿ ಓದ್ಕೋಬೇಕು. ತದನಂತರ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಉತ್ತರಿಸಬೇಕು. ನೋಡೋಣ ಮಾದರಿಯನ್ನು. ಇಲ್ಲಿ ನೋಡ್ಬೋದು ಸುಂದರ್ಲಾಲ್ ಬಹುಗುಣ್, ನೀವು ಈ ಮಹಾನ್ ಪರಿಸರವಾದಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ಬಗ್ಗೆ ಕೇಳಿರಬಹುದು. ಇವರು ಉತ್ತರಾಖಂಡದ ಅತಿ ಚಿಕ್ಕ ಹಳ್ಳಿಯಲ್ಲಿ ಜನಿಸಿದರು. ಇವರ ಹಳ್ಳಿಯು ಹಸಿರು ಅರಣ್ಯಗಳಿಂದ ಆವೃತವಾದ ಬೆಟ್ಟದ ಮೇಲಿದೆ. ಅರಣ್ಯಗಳು ಅತ್ಯಮೂಲ್ಯವಾದ ಮರಗಳಿಂದ ಕೂಡಿವೆ. ಹಲವು ಕ್ರೀಡಾ ಸಾಮಗ್ರಿಗಳನ್ನು ತಯಾರಿಸುವ ಕಂಪನಿಗಳು ಸರಕುಗಳನ್ನು ತಯಾರಿಸಲು ಮರಗಳನ್ನು ಕಡಿಯಲು ಪ್ರಾರಂಭಿಸಿವೆ. ಇದರ ಪರಿಣಾಮದಿಂದಾಗಿ ಸುತ್ತಲಿನ ಪ್ರದೇಶಗಳಲ್ಲಿ ವಿನಾಶಕಾರಿ ಪ್ರವಾಹ ಉಂಟಾಯಿತು. ಪ್ರವಾಹದಿಂದ ಜನರು ಹಲವು ಸಮಸ್ಯೆಗಳನ್ನು ಎದುರಿಸಿದರು. ನಂತರ ಅವರು ಅವರ ಜೀವನದಲ್ಲಿ ಅರಣ್ಯಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡರು. ನೋಡ್ಬೋದು, ಮೊದಲನೇದಾಗಿ ಸುಂದರ್ಲಾಲ್ ಬಹುಗುಣ್ ಅವರು ಒಬ್ಬ ಮಹಾನ್ ಪರಿಸರವಾದಿ, ವಿಜ್ಞಾನಿ, ಶಿಕ್ಷಕ, ವೈದ್ಯ. ಇಲ್ಲಿ ಆನ್ಸರ್ ಯಾವುದು ಆಗುತ್ತೆ ಅಂದರೆ ಅದು ಪರಿಸರವಾದಿ ಆಗುತ್ತದೆ. ಇಲ್ಲಿ ನೋಡ್ಬೋದು ಸುಂದರ್ಲಾಲ್ ಬಹುಗುಣ್, ನೀವು ಈ ಮಹಾನ್ ಪರಿಸರವಾದಿ ಅಂತಿದೆ ನೋಡಿ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ನೇ ಆಗುತ್ತದೆ. ಅವರ ಹಳ್ಳಿಯು ಇಲ್ಲಿ ಯಾವುದರಿಂದ ಆವರಿಸಿದೆ? ಕತ್ತಲಾದ ಅರಣ್ಯಗಳು, ಕಂದು ಅರಣ್ಯಗಳು, ಹಸಿರು ಅರಣ್ಯಗಳು, ಒಣಗಿದ ಅರಣ್ಯಗಳು ಅಂತಿದೆ. ಇಲ್ಲಿ ನೋಡ್ಬೋದು ಇವರು ಉತ್ತರಾಖಂಡದ ಅತಿ ಚಿಕ್ಕ ಹಳ್ಳಿಯಲ್ಲಿ ಜನಿಸಿದರು. ಇವರ ಹಳ್ಳಿಯು ಹಸಿರು ಅರಣ್ಯಗಳಿಂದ ಅಂತ ಹೇಳಿದ್ದಾರೆ ನೋಡ್ರಿ. ಸೊ ಹಾಗಾಗಿ ಇಲ್ಲಿ ಎರಡನೇ ಆನ್ಸರ್ ನೋಡ್ತಾ ಹೋದಾಗ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ, ಹಸಿರು ಅರಣ್ಯಗಳಿಂದ ಆವರಿಸಿದೆ. ನೆಕ್ಸ್ಟ್ ಪ್ರಶ್ನೆ, ಅರಣ್ಯಗಳ ಮರಗಳನ್ನು ಕಡಿಯುವುದರಿಂದ ಉಂಟಾದ ಪರಿಣಾಮ ವಿನಾಶಕಾರಿ ಪ್ರವಾಹಗಳು, ಪ್ರವಾಹ ದ್ವಾರ, ಅನಾವೃಷ್ಟಿಗಳು, ಪ್ರವಾಹ ದ್ವೀಪಗಳು. ಇಲ್ಲಿ ನೋಡ್ಬೋದು ಅರಣ್ಯಗಳು ಅತ್ಯಮೂಲ್ಯವಾದಂತಹ ಮರಗಳಿಂದ ಕೂಡಿವೆ. ಹಲವು ಕ್ರೀಡಾ ಸಾಮಗ್ರಿಗಳನ್ನು ತಯಾರಿಸುವ ಕಂಪನಿಗಳು ಸರಕುಗಳನ್ನು ತಯಾರಿಸಲು ಮರಗಳನ್ನು ಕಡಿಯಲು ಪ್ರಾರಂಭಿಸಿವೆ. ಇದರ ಪರಿಣಾಮದಿಂದಾಗಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿನಾಶಕಾರಿ ಪ್ರವಾಹ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ನೋಡ್ಬೋದು ವಿನಾಶಕಾರಿ ಪ್ರವಾಹ ಅಂತಿದೆಯಲ್ಲ, ಈ ಆಪ್ಷನ್ ಆಗುತ್ತದೆ. ಸುಂದರ್ಲಾಲ್ ಬಹುಗುಣ್ ಇದೊಂದು ನಾಮಪದ, ಸಾಮಾನ್ಯ, ಸಾಮೂಹಿಕ, ಅಮೂರ್ತ, ಅಂಕಿತ. ನೋಡ್ರಿ, ಸುಂದರ್ಲಾಲ್ ಬಹುಗುಣ್ ಅನ್ನುವಂಥದ್ದು ಒಂದು ಇಟ್ಟ ಹೆಸರು ಆಗಿದೆ. ಹಾಗಾಗಿ ಇದಕ್ಕೆ ನಾವು ಅಂಕಿತ ನಾಮ ಅಂತ ಕರಿತೀವಿ. ಸೊ ಇಲ್ಲಿ ಅಂದರೆ ಒಬ್ಬ ವ್ಯಕ್ತಿ ಹೆಸರು ಏನು ಬರ್ತದಲ್ಲ, ಅದು ಇಟ್ಟಂತಹ ಹೆಸರು ಆಗಿದ್ದರೆ ಅದಕ್ಕೆ ಅಂಕಿತ ನಾಮ ಅಂತ ಕರಿತೀವಿ. ಅದು ಎಲ್ಲ ವಿದ್ಯಾರ್ಥಿಗಳ ಹೆಸರಾಗಿರ್ಬೋದು, ತಂದೆ ತಾಯಿಗಳ ಹೆಸರಾಗಿರ್ಬೋದು, ಯಾವುದೇ ಇದ್ದರೂ ಕೂಡ ಅವ್ರು ಏನು ಹೆಸರು ಇಟ್ಟಿರ್ತಾರಲ್ಲ ಅದಕ್ಕೆ ಅಂಕಿತ ನಾಮ ಅಂತ ಕರಿತೀವಿ. ರೂಢಿಯಿಂದ ಬಂದಂಥ ಪದಗಳಾಗಿದ್ದರೆ ರೂಢನಾಮ ಅಂತ ಕರಿತೀವಿ. ಒಂದು ವೇಳೆ ಅವರು ಮಾಡುವ ಕೆಲಸ ಅಥವಾ ಅವರ ರೂಪ, ಗುಣ, ಅವುಗಳ ಆಧಾರ ಮೇಲೆ ಕರೆಯುವಂಥದ್ದಕ್ಕೆ ನಾವಲ್ಲಿ ಅನ್ವರ್ಥಕ ನಾಮ ಅಂತ ಕರಿತೀವಿ. ಸೊ ಇಲ್ಲಿರುವಂಥದ್ದು ಸುಂದರ್ಲಾಲ್ ಬಹುಗುಣ್ ಅನ್ನುವಂಥದ್ದು ಇದೊಂದು ಅಂಕಿತ ನಾಮ ಆಗಿದೆ. ಸೊ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಅತ್ಯಮೂಲ್ಯ ಪದದ ಸಮಾನಾರ್ಥಕ ಪದ ದ್ವೇಷ, ಅಸಹ್ಯಕರ, ಅಮೂಲ್ಯವಾದ, ಅನುಪಯುಕ್ತ. ನೋಡ್ಬೋದು ಇಲ್ಲಿ ಅತ್ಯಮೂಲ್ಯ ಅಂದರೆ ಅದೊಂದು ಯೂಸ್ಫುಲ್ ಅನ್ನುವಂಥ ಅರ್ಥ ಆಗುತ್ತೆ. ಅದೊಂದು ಹಾಗಾಗಿ ಇದು ಅಮೂಲ್ಯವಾದ ಅಂತ ಆಗುತ್ತದೆ. ಇನ್ನು ನೆಕ್ಸ್ಟು ಎರಡನೇ ವಾಕ್ಯ ನೋಡ್ಬೋದು, ವಿನಮ್ರತೆ ಒಂದು ಮಹಾನ್ ಸದ್ಗುಣ. ಇದರರ್ಥ ವಿನಮ್ರ, ಸೌಮ್ಯ ಮತ್ತು ನಮ್ರತೆಯಿಂದ ಇರುವುದು. ಇದು ಹೆಮ್ಮೆಯಿಂದ ಇರುವುದಕ್ಕೆ ವಿರುದ್ಧವಾದದ್ದು. ಇದು ವ್ಯಕ್ತಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಗುಣ. ಅಂತಹ ವ್ಯಕ್ತಿಯು ಅವಿಧೇಯನಾಗಿರುವುದಿಲ್ಲ. ಅವನು ಇತರರ ಸಲಹೆಗಳಿಗೆ ಮುಕ್ತನಾಗಿರುತ್ತಾನೆ ಮತ್ತು ಅವರ ಅನುಭವಗಳಿಂದ ಕಲಿಯುತ್ತಾನೆ. ಅವನು ಸ್ವಯಂ ಶಿಕ್ಷಕನಾಗಿರುತ್ತಾನೆ. ಅವನು ಸರಳವಾಗಿ ಕೆರಳುವುದಿಲ್ಲ. ಮತ್ತು ಇಲ್ಲಿ ನೋಡ್ಬೋದು, ಒಬ್ಬ ವಿನಯವಂತ ವ್ಯಕ್ತಿ ತನ್ನ ತಪ್ಪುಗಳು ಮತ್ತು ನ್ಯೂನತೆಗಳನ್ನು ನಗುವಿನೊಂದಿಗೆ ಒಪ್ಪಿಕೊಳ್ಳುತ್ತಾನೆ. ಅವನು ವಿಚಾರವಂತನಾಗಿರುತ್ತಾನೆ ಏಕೆಂದರೆ ಅವನು ಸ್ವಯಂ ಕೇಂದ್ರಿತನಾಗಿರುವುದಿಲ್ಲ ಅಂತಿದೆ. ವಿನಮ್ರತೆ ಒಂದು ಇಲ್ಲಿ ನೋಡ್ಬೋದು ಮಹಾನ್ ಗುಣ, ಎರಡನೇದು ಕ್ರೌರ್ಯ, ಮೂರನೇದು ಪಾಪ ಮತ್ತು ನಾಲ್ಕನೇ ಆಪ್ಷನ್ ಡಿ ಆಪ್ಷನ್ ದೋಷ ಅಂತಿದೆ. ಇಲ್ಲಿ ವಿನಮ್ರತೆ ಅನ್ನುವಂಥದ್ದು ಇಲ್ಲಿ ನೋಡ್ಬೋದು ಕೊಟ್ಟಿದ್ದಾರೆ. ವಿನಮ್ರತೆ ಅನ್ನುವಂಥದ್ದು ಒಂದು ಮಹಾನ್ ಸದ್ಗುಣ ಅಂತ ಇದೆ. ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳು ನೋಡೋಣ. ಇಲ್ಲಿ ನೋಡ್ಬೋದು ಗುಣ ಅಂತಿದೆಯಲ್ಲ, ಇದೇ ಆನ್ಸರ್ ಆಗುತ್ತದೆ, ಎ ಆಪ್ಷನ್. ವಿನಮ್ರತೆ ಎಂದರೆ ಅಹಂಕಾರದಿಂದ ಇರುವುದು, ವಿನಯದಿಂದ ಇರುವುದು, ಕ್ರೌರ್ಯದಿಂದ ಇರುವುದು, ನಿರ್ದಯೆಯಿಂದ ಇರುವುದು ಅಂತಿದೆ. ವಿನಮ್ರತೆ ಅಂದರೆ ವಿನಯದಿಂದ ಇರುವುದು ಅಂತ ಆಗುತ್ತೆ. ಸೊ ಬಿ ಆಪ್ಷನ್. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಒಬ್ಬ ವಿನಯವಂತ ವ್ಯಕ್ತಿ ಇಲ್ಲಿ ಏನನ್ನು ಕಲಿತಾನೆ? ಇತರರ ಅನುಭವಗಳಿಂದ, ಅವನ ಸ್ವಂತ ಅನುಭವಗಳಿಂದ, ಶಿಕ್ಷಕರ ಅನುಭವದಿಂದ, ಪೋಷಕರ ಅನುಭವದಂತಿದೆ. ಇಲ್ಲಿ ನೋಡ್ಬೋದು ವಿನಯದಿಂದ ಇರುವಂತಹ ವ್ಯಕ್ತಿ ನೋಡ್ಬೋದು
ಇದು ಹೆಮ್ಮೆಯಿಂದ ಇರುವುದಕ್ಕೆ ವಿರುದ್ಧವಾದದ್ದು. ಇದು ವ್ಯಕ್ತಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಗುಣ. ಅಂತಹ ವ್ಯಕ್ತಿಯು ಅವಿಧೇಯನಾಗಿರುವುದಿಲ್ಲ, ಅವನು ಇತರರ ಸಲಹೆಗಳಿಗೆ ಮುಕ್ತನಾಗಿರುತ್ತಾನೆ ಮತ್ತು ಅವರ ಅನುಭವಗಳಿಂದ ಕಲಿಯುತ್ತಾನೆ. ನೋಡ್ಬೋದು ಇಲ್ಲಿ. ಹಾಗಾಗಿ ಇಲ್ಲಿ ಇತರರ ಅನುಭವಗಳಿಂದ ಅಂತ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದು ಅಂದರೆ ಎ ಆಪ್ಷನ್ ಆಗುತ್ತದೆ. ಹೆಮ್ಮೆ ಈ ಕೆಳಗಿನ ಯಾವುದರ ಸಮಾನಾರ್ಥಕ ಪದ? ನೋಡ್ಬೋದು. ಹೆಮ್ಮೆ, ವಿನಯ, ಸೌಮ್ಯ, ಸಾಧಾರಣ, ಅಹಂಕಾರ ಅಂತಿದೆ. ಇಲ್ಲಿ ಅಹಂಕಾರ ಆಗುವುದಿಲ್ಲ ಹಾಗೂ ಸಾಧಾರಣ ಕೂಡ ಆಗುವುದಿಲ್ಲ. ಇದು ವಿನಯ ಅಂತ ಅರ್ಥ ಆಗುತ್ತದೆ. ನೆಕ್ಸ್ಟ್ ಅವಿಧೇಯ ಪದದ ವಿರುದ್ಧಾರ್ಥಕ ಪದ. ಇಲ್ಲಿ ಹಠಮಾರಿ, ಕಠಿಣ, ವಿಧೇಯ, ಮೊಂಡುತನ ಅಂತಿದೆ. ಅವಿಧೇಯ ವಿಧೇಯ ಆಗುತ್ತದೆ. ಇದು ಸಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಪ್ರತಿಯೊಬ್ಬ ಮನುಷ್ಯನು ಹೊಂದಿರಬೇಕಾದ ಸದ್ಗುಣವಾಗಿದೆ. ಇದೊಂದು ಭಾವನೆಯಾಗಿದ್ದು ಈ ಮೂಲಕ ಯಾರಿಗಾದರೂ ನಾವು ನಮ್ಮ ಧನ್ಯವಾದಗಳನ್ನು ವ್ಯಕ್ತಪಡಿಸಬಹುದು. ನಾವು ನಮ್ಮ ಕೃತಜ್ಞತೆಯನ್ನು ಹಲವಾರು ರೂಪಗಳಲ್ಲಿ ವ್ಯಕ್ತಪಡಿಸುತ್ತೇವೆ. ನಾವು ನಮ್ಮ ಆಲೋಚನೆಗಳು, ಪದಗಳು ಮತ್ತು ನಡವಳಿಕೆಗಳಲ್ಲಿ ಕೃತಜ್ಞರಾಗಿರಬಹುದು. ನಾವು ನಿಮಗೆ ಧನ್ಯವಾದ ಎಂದು ಹೇಳಿದಾಗ ಅದರರ್ಥ ನಾವು ಕೃತಜ್ಞರು ಎಂದಾಗುತ್ತದೆ. ನಾವು ನಮಗೆ ಸಹಾಯಕರಾಗಿರುವ ಎಲ್ಲರಿಗೂ ಕೃತಜ್ಞರಾಗಿರಬೇಕು. ನಾವು ದೇವರಿಗೆ ಕೃತಜ್ಞರಾಗಿರಬೇಕು, ಏಕೆಂದರೆ ಅವರು ಅನೇಕ ವಿಷಯಗಳನ್ನು ಅನುಗ್ರಹಿಸಿದ್ದಾರೆ. ಅವರಿಗೆ ನಾವು ನಮ್ಮ ಹೃದಯದ ಅಂತರಾಳದಿಂದ ಕೃತಜ್ಞತೆಯನ್ನು ಹೇಳಬೇಕು ಅಂತಿದೆ. ಇಲ್ಲಿ ಆಪ್ಷನ್ಸ್ಗಳು ನೋಡೋಣ. ಮೊದಲನೇ ಪ್ರಶ್ನೆ ನೋಡ್ಬೋದು ಇಲ್ಲಿ. ಓಕೆ, ಇಲ್ಲಿ ಫಸ್ಟ್ ಪ್ರಶ್ನೆ, ನಿಮಗೆ ಧನ್ಯವಾದ ಎಂದು ಹೇಳಿದರೆ ಅದರರ್ಥ ನಾವು ಎಂದಾಗುತ್ತದೆ ಎಂದು ಕೊಟ್ಟಿದ್ದಾರೆ. ಶ್ರೇಷ್ಠರು, ದುಃಖಿತರು, ಬಡವರು, ಕೃತಜ್ಞರು ಅಂತಿದೆ. ಇಲ್ಲಿ ನಾವು ಯಾರಿಗಾದರೂ ಈ ಧನ್ಯವಾದನ ಹೇಳಿದೀವಿ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಆಪ್ಷನ್ಸ್ಗಳು ಇಲ್ಲಿ ನೋಡ್ರಿ. ಇಲ್ಲಿ ನಾವು ನಮ್ಮ ಆಲೋಚನೆಗಳು, ಪದಗಳು ಮತ್ತು ನಡವಳಿಕೆಗಳಲ್ಲಿ ಕೃತಜ್ಞರಾಗಿರಬಹುದು. ನಾವು ನಿಮಗೆ ಧನ್ಯವಾದ ಎಂದು ಹೇಳಿದಾಗ ಅದರರ್ಥ ನಾವು ಕೃತಜ್ಞರು ಎಂದಾಗುತ್ತದೆ. ಸೊ ಆಪ್ಷನ್ ಮೊದಲನೇದು ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ, ಸದ್ಗುಣ ಯಾವುದು? ಕ್ರೌರ್ಯವನ್ನು ವ್ಯಕ್ತಪಡಿಸುವುದು, ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು, ದುಃಖವನ್ನು ವ್ಯಕ್ತಪಡಿಸುವುದು, ಅಳಲನ್ನು ವ್ಯಕ್ತಪಡಿಸುವುದು. ಇಲ್ಲಿ ಸದ್ಗುಣ ಅನ್ನುವಂಥದ್ದು ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು. ಇಲ್ಲಿ ಕೊಟ್ಟಿದ್ದಾರೆ, ಅವರು ಕೃತಜ್ಞರಾಗಿರಬೇಕು ಅಂತ ಕೂಡ ಹೇಳಿದ್ದಾರೆ. ಅವ್ರಿಗೆ ನಾವು ಹೃದಯದ ಅಂತರಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಈ ರೀತಿ ತಾವು ಇಲ್ಲಿ ಕೆಲವೊಂದು ವಾಕ್ಯಗಳು ಹೇಗಿರ್ತಾವೆ ಅಂದರೆ ಅವುಗಳು ಅನ್ವಯಿಕ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ಇಲ್ಲಿ ಯಾವುದಾಗುತ್ತೆ? ಆಪ್ಷನ್ನು ಬಿ ಆಗುತ್ತದೆ. ಒಬ್ಬರು ತಮ್ಮ ಇಲ್ಲಿ ಎಲ್ಲಿಯೂ ಸಹ ಕೃತಜ್ಞರಾಗಿರ್ಬೋದು. ಒಬ್ಬರು ತಮ್ಮ ಯಾವುದರಲ್ಲಿ? ಇಲ್ಲಿ ಗುಣಗಳು, ಕರ್ತವ್ಯಗಳು, ಆಲೋಚನೆಗಳು, ಸಂಪಾದನೆಗಳು ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋಣ. ಹಾಗಾದರೆ ಇಲ್ಲಿ ನೋಡ್ರಿ, ನಾವು ನಮ್ಮ ಕೃತಜ್ಞತೆಯನ್ನು ಹಲವಾರು ರೂಪಗಳಲ್ಲಿ ವ್ಯಕ್ತಪಡಿಸುತ್ತೇವೆ. ನಾವು ನಮ್ಮ ಆಲೋಚನೆಗಳು, ಪದಗಳು ಮತ್ತು ನಡವಳಿಕೆಗಳಲ್ಲಿ ಕೃತಜ್ಞರಾಗಿರಬಹುದು. ನಾವು ನಿಮಗೆ ಧನ್ಯವಾದ ಹೇಳಿದಾಗ ಅದರರ್ಥ ನಾವು ಕೃತಜ್ಞರು ಎಂದಾಗುತ್ತದೆ. ನಾವು ನಮಗೆ ಸಹಾಯಕರಾಗಿರುವ ಎಲ್ಲರಿಗೂ ಕೃತಜ್ಞರಾಗಿರಬೇಕು. ನಾವು ದೇವರಿಗೆ ಕೃತಜ್ಞರಾಗಿರಬೇಕು, ಏಕೆಂದರೆ ಅವರು ಅನೇಕ ವಿಷಯಗಳನ್ನು ಅನುಗ್ರಹಿಸಿದ್ದಾರೆ. ಅವರಿಗೆ ನಾವು ನಮ್ಮ ಹೃದಯದ ಅಂತರಾಳದಿಂದ ಕೃತಜ್ಞತೆಯನ್ನು ಹೇಳಬೇಕು. ಇಲ್ಲಿ ನಾವು ನಮ್ಮ ನೋಡ್ರಿ, ಒಬ್ಬರು ತಮ್ಮ ಗುಣಗಳಲ್ಲಿಯೂ ಸಹ ಕೃತಜ್ಞರಾಗಿರಬೇಕು ಅಂತ ಹೇಳಿದ್ದಾರೆ ಅವರು. ಇನ್ನೊಂದು ಸರಿ ಆಪ್ಷನ್ಗಳನ್ನು ನೋಡ್ಬೋದು ತಾವು. ಇಲ್ಲಿ ನಾವು ನಮ್ಮ ನಡವಳಿಕೆಗಳು, ಪದಗಳು ಮತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ನಾವು ನಮ್ಮ ಆಲೋಚನೆಗಳು, ಪದಗಳು ಮತ್ತು ನಡವಳಿಕೆಗಳಲ್ಲಿ ಕೃತಜ್ಞರಾಗಿರಬಹುದು. ಹಾಗಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಗುಣಗಳು, ಕರ್ತವ್ಯಗಳು, ಆಲೋಚನೆಗಳು, ಸಂಪಾದನೆ ಅಂತಿದೆಯಲ್ಲ, ಇದರಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಲೋಚನೆಗಳು ಆಗುತ್ತದೆ. ಇಲ್ಲಿದೆ ನೋಡಿ. ನಾವು ನಮ್ಮ ಆಲೋಚನೆಗಳು, ಪದಗಳು ಮತ್ತು ನಡವಳಿಕೆಗಳಲ್ಲಿ ಕೃತಜ್ಞರಾಗಿರಬಹುದು ಅಂತಿದೆಯಲ್ಲ. ಸೊ ಇಲ್ಲಿ ಆಲೋಚನೆಗಳು ಬಂದಿದೆ. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಆಗುತ್ತದೆ. ಸಹಾಯಕ ಇದೊಂದು ನಾಮಪದ, ಸರ್ವನಾಮ, ಕ್ರಿಯಾಪದ, ಗುಣವಾಚಕ ಅಥವಾ ಗುಣವಿಶೇಷಣ ಅಂತಿದೆ. ಇಲ್ಲಿ ಸಹಾಯಕ ಅನ್ನುವಂಥದ್ದು ನಾಮಪದ ಅಲ್ಲ, ಸರ್ವನಾಮ ಅಲ್ಲ ಮತ್ತು ಇದು ಕ್ರಿಯಾಪದ ಕೂಡ ಅಲ್ಲ. ಆದ್ದರಿಂದ ಇದೊಂದು ಗುಣವಾಚಕ ಆಗುತ್ತದೆ ಅಥವಾ ವಿಶೇಷಣ ಕೂಡ ಆಗುತ್ತದೆ. ಯಾಕಂದರೆ ನೋಡಿದರೆ ಗೊತ್ತಾಗುತ್ತೆ ಈ ಪದವನ್ನು. ಒಬ್ಬ ವ್ಯಕ್ತಿ ಹೆಸರು, ವಸ್ತು ಹೆಸರು, ಸ್ಥಳಗಳ ಹೆಸರು ಬಂದಿತ್ತು ಅಂದರೆ ಅದೊಂದು ನಾಮಪದ ಆಗುತ್ತೆ. ನಾಮಪದದ ಬದಲಾಗಿ ಅವುಗಳ ಜಾಗದಲ್ಲಿ ಉಪಯೋಗಿಸುವಂಥ ಪದಗಳಿಗೆ ಸರ್ವನಾಮ ಅಂತೀವಿ. ಇಲ್ಲಿ ಒಬ್ಬ ವ್ಯಕ್ತಿಯ ಕ್ರಿಯೆಯನ್ನು ಸೂಚಿಸುವ ಅಥವಾ ಮಾಡಿದ ಕೆಲಸವನ್ನು ಸೂಚಿಸುವ ಪದವನ್ನು ಕ್ರಿಯಾಪದ ಅಂತೀವಿ. ಆದರೆ ಇಲ್ಲಿ ಮೂರುಗಳಿಗೂ ಸಂಬಂಧಪಟ್ಟ ಪದ ಇದು ಆಗಿರುವುದಿಲ್ಲ. ಹಾಗಾಗಿ ಇಲ್ಲಿ ಗುಣವಾಚಕ ಅಥವಾ ವಿಶೇಷಣ ಆಗುತ್ತದೆ. ಇನ್ನು ಸದ್ಗುಣ ಎಂದರೆ ಇಲ್ಲಿ ನೋಡ್ಬೋದು. ಸದ್ಗುಣ ಎಂದರೆ ಇಲ್ಲಿ ಗುಣಮಟ್ಟ, ನಾಯಕತ್ವ, ದುಷ್ಟ ಮತ್ತು ಇನ್ನೊಂದು ಪದ
ಇಲ್ಲಿ ಶಾಂತಿ ಅಂತಿದೆ. ಹಾಗಾದರೆ ಇಲ್ಲಿ ನೋಡ್ಬೋದು ತಾವು ಕೂಡ ಸದ್ಗುಣ ಎಂದರೆ ಇಲ್ಲಿ ಗುಣಮಟ್ಟ, ನಾಯಕತ್ವ, ದುಷ್ಟ ಈ ಮೂರು ಕೂಡ ಅರ್ಥ ಆಗೋದಿಲ್ಲ. ಬಟ್ ಇಲ್ಲಿ ಶಾಂತಿ ಅಂತಿದೆಯಲ್ಲ, ಇದು ಆನ್ಸರ್ ಆಗುತ್ತದೆ. ಯಾಕಂದರೆ ಒಳ್ಳೆಯ ಗುಣ ಅಂತ ಅರ್ಥ ಆಗುತ್ತದೆ. ಓಕೆ, ನೆಕ್ಸ್ಟ್ ಗದ್ಯ ಭಾಗ ನೋಡ್ಬೋದು. ಇಲ್ಲಿ ನಮ್ಮ ದೇಹದ ವಿವಿಧ ವ್ಯವಸ್ಥೆಗಳು ಮತ್ತು ಅಂಗಾಂಗಗಳ ಮೇಲೆ ಟಿವಿ ಅಪಾಯಕಾರಿ ಪರಿಣಾಮಗಳ ಬಗ್ಗೆ ವಿಜ್ಞಾನಿಗಳು ಮತ್ತು ವೈದ್ಯರು ನಮ್ಮನ್ನು ಎಚ್ಚರಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಪ್ರತಿದಿನ ಸರಾಸರಿ 3 ರಿಂದ 4 ಗಂಟೆಗಳ ಕಾಲ ಟಿವಿ ವೀಕ್ಷಿಸುತ್ತಾರೆ. ಇದರಿಂದ ಕಣ್ಣಿನ ದೃಷ್ಟಿ ದುರ್ಬಲಗೊಳ್ಳುತ್ತದೆ. ಮಕ್ಕಳ ಮೇಲೆ ಇದರ ಪರಿಣಾಮ ಹೆಚ್ಚಾಗಿದೆ, ಏಕೆಂದರೆ ಅವರು ಟಿವಿಯನ್ನು ತುಂಬ ಹತ್ತಿರದಿಂದ ವೀಕ್ಷಿಸುತ್ತಾರೆ. ಇದು ಹೆಚ್ಚು ಹಾನಿಕಾರಕವಾಗಿದೆ. ಇದು ತಲೆನೋವು ಎಂದು ಸಾಮಾನ್ಯವಾಗಿ ದೂರುವುದಕ್ಕೂ ಕಾರಣವಾಗಿದೆ. ದೀರ್ಘಕಾಲದವರೆಗೆ ಟಿವಿ ವೀಕ್ಷಿಸುವುದು ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಬೆಳವಣಿಗೆಗೆ ಹಾನಿಕಾರಕ. ವಿವಿಧ ಕಾರ್ಯಕ್ರಮಗಳಲ್ಲಿನ ನೃತ್ಯ, ಸಂಗೀತ ಮತ್ತು ಹೋರಾಟದ ಪ್ರದರ್ಶನಗಳಲ್ಲಿ ಏರು ಧ್ವನಿಯಲ್ಲಿ ಶಬ್ದ ಬಳಸುವುದು ಕಿವುಡುತನಕ್ಕೆ ಕಾರಣವಾಗಬಹುದು. ಅದೇ ರೀತಿಯಾಗಿ ನಿರಂತರವಾಗಿ ಒಂದೇ ಭಂಗಿಯಲ್ಲಿ ಟಿವಿ ವೀಕ್ಷಿಸುವುದರಿಂದ ಕೀಲು ನೋವು, ಬೆನ್ನು ನೋವು ಮತ್ತು ಸ್ನಾಯು ನೋವುಗಳು ಕಾರಣವಾಗುತ್ತವೆ. ಟಿವಿ ವೀಕ್ಷಿಸುವಾಗ ಆಹಾರ ಸೇವಿಸುವುದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಜಡಗೊಳಿಸುತ್ತದೆ ಮತ್ತು ಬೊಜ್ಜುತನಕ್ಕೆ ಕಾರಣವಾಗುತ್ತದೆ. ಭಯಾನಕ ಮತ್ತು ಹಿಂಸೆಯ ದೃಶ್ಯಗಳು ಯುವಕರಲ್ಲಿ ಮನೋವೈಜ್ಞಾನಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ನೋಡ್ಬೋದು, ದೀರ್ಘಕಾಲಿಕವಾಗಿ ನಿರಂತರವಾಗಿ ಟಿವಿ ವೀಕ್ಷಿಸುವುದರಿಂದ ನಮ್ಮ ಇಲ್ಲಿ ಮಾನಸಿಕ ಆರೋಗ್ಯದ ಮೇಲೆ, ಎತ್ತರದ ಮೇಲೆ, ಜೀರ್ಣಕ್ರಿಯೆ ಮೇಲೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ತೂಕದ ಮೇಲೆ ಅಂತಿದೆ. ಇಲ್ಲಿ ಮೊದಲನೇ ಪ್ರಶ್ನೆ ಯಾವುದು ಅಂದರೆ ಇಲ್ಲಿ ಮಾನಸಿಕ ಆರೋಗ್ಯದ ಮೇಲೆ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ದೀರ್ಘಕಾಲದವರೆಗೆ ಟಿವಿ ವೀಕ್ಷಿಸುವುದು ನಮ್ಮ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಹಾನಿಕಾರಕ ಅಂತಿದೆಯಲ್ಲ, ಸೊ ಹಾಗಾಗಿ ಇದು ಆಪ್ಷನ್ ಆಗುತ್ತದೆ ಮೊದಲನೇದು. ಇನ್ನು ಎರಡನೇ ಪ್ರಶ್ನೆ ನೋಡ್ಬೋದು, ಭಯಾನಕ ಮತ್ತು ಹಿಂಸೆಯ ದೃಶ್ಯಗಳು ಯುವಕರಲ್ಲಿ ಮನೋವೈಜ್ಞಾನಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಮಾನಸಿಕ ಸಮಸ್ಯೆಗಳಿಗೆ ಸಂಬಂಧಿಸಿದ ಸಮಸ್ಯೆಯನ್ನು ಸೂಚಿಸುತ್ತವೆ. ಇಲ್ಲಿ ನೋಡ್ಬೋದು, ಮಾನಸಿಕ ಸಮಸ್ಯೆಗಳು ಅಂದಾಗ ಇಲ್ಲಿ ಮನಸ್ಸು, ಹೃದಯ, ಜೀರ್ಣಾಂಗ ವ್ಯವಸ್ಥೆ, ಶ್ರವಣ ಸಾಮರ್ಥ್ಯ ಅಂತಿದೆಯಲ್ಲ, ಇಲ್ಲಿ ಮನಸ್ಸು ಆಗುತ್ತದೆ. ನೆಕ್ಸ್ಟು, ಟಿವಿ ವೀಕ್ಷಿಸುವುದು ಮಕ್ಕಳ ಕಣ್ಣಿನ ದೃಷ್ಟಿಯ ಮೇಲೆ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬೀರುತ್ತದೆ, ಏಕೆಂದರೆ ಅವರು ಜಡ ಜೀರ್ಣಾಂಗ ವ್ಯವಸ್ಥೆ ಹೊಂದಿರುತ್ತಾರೆ. ಇಲ್ಲಿ ಆಪ್ಷನ್ಸ್ಗಳು ನೋಡಿದಾಗ ಅವರು ಜಡ ಜೀರ್ಣಾಂಗ ವ್ಯವಸ್ಥೆ ಹೊಂದಿರುತ್ತಾರೆ, ಅವರು ಟಿವಿ ವೀಕ್ಷಿಸುವಾಗ ತಪ್ಪಾದ ಭಂಗಿಯಲ್ಲಿ ಕುಳಿತುಕೊಳ್ಳುತ್ತಾರೆ, ಅವರು ಹತ್ತಿರದಿಂದ ಟಿವಿ ವೀಕ್ಷಿಸುತ್ತಾರೆ, ಅವರು ಟಿವಿ ವೀಕ್ಷಿಸುವಾಗ ತಿನ್ನುತ್ತಾರೆ. ಇಲ್ಲಿ ಕೆಟ್ಟ ಪರಿಣಾಮ ಬೀರಲಿಕ್ಕೆ ಕಾರಣಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ನಿರಂತರವಾಗಿ ಒಂದೇ ಭಂಗಿಯಲ್ಲಿ ಟಿವಿ ವೀಕ್ಷಿಸುವುದರಿಂದ ಕೀಲು ನೋವು, ಬೆನ್ನು ನೋವು ಮತ್ತು ಸ್ನಾಯು ನೋವುಗಳು ಇಲ್ಲಿ ಕಾರಣವಾಗುತ್ತದೆ. ಟಿವಿ ವೀಕ್ಷಿಸುವಾಗ ಆಹಾರ ಸೇವಿಸುವುದು ನಮ್ಮ ಜೀರ್ಣಾಂಗ ವ್ಯವಸ್ಥೆ ದೃಢಗೊಳಿಸುತ್ತದೆ, ಬೊಜ್ಜುತನಕ್ಕೆ ಕಾರಣವಾಗುತ್ತದೆ. ಭಯಾನಕ ಹಿಂಸೆಯ ದೃಶ್ಯಗಳು ಯುವಕರಲ್ಲಿ ಮನೋವೈಜ್ಞಾನಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ತಾವು ಕೂಡ, ಇಲ್ಲಿ ಮಕ್ಕಳ ಮೇಲೆ ಇದರ ಪರಿಣಾಮ ಹೆಚ್ಚಾಗಿದೆ, ಏಕೆಂದರೆ ಅವರು ಟಿವಿಯನ್ನು ತುಂಬ ಹತ್ತಿರದಿಂದ ವೀಕ್ಷಿಸುತ್ತಾರೆ ಅಂತಿದೆ. ಇಲ್ಲಿ ನೋಡ್ಬೋದು ಆಪ್ಷನ್ಸ್ಗಳಲ್ಲಿ ಅವರು ವೀಕ್ಷಿಸುವ ತಪ್ಪಾದ ಭಂಗಿಯಲ್ಲಿ ಕುಳಿತುಕೊಳ್ಳುತ್ತಾರೆ ಅಂತಿದೆ. ಅವರು ಜಡ ಜೀರ್ಣಾಂಗ ವ್ಯವಸ್ಥೆ ಹೊಂದಿರುತ್ತಾರೆ, ಅವರು ಟಿವಿ ವೀಕ್ಷಿಸುವಾಗ ತಪ್ಪಾದ ಭಂಗಿಯಲ್ಲಿ ಕುಳಿತುಕೊಳ್ಳುತ್ತಾರೆ, ಅವರು ಹತ್ತಿರದಿಂದ ಟಿವಿ ವೀಕ್ಷಿಸುತ್ತಾರೆ. ಸೊ ಸಿ ಆಪ್ಷನ್ ಆಗುತ್ತದೆ. ಜಡ ಪದದ ಸಮಾನಾರ್ಥ ಅರ್ಥ ಕೊಡುವ ಪದ ಯಾವುದು? ಇಲ್ಲಿ ಶಕ್ತಿಯುತವಾದ, ಕಾರ್ಯನಿರತ, ನಿಧಾನ, ಚುರುಕಾದ ಅಂತಿದೆಯಲ್ಲ, ಇಲ್ಲಿ ಜಡ ಅಂದರೆ ಅದು ಸ್ಟಾಪ್ ಅಂತ ಅರ್ಥ ಆಗುತ್ತೆ. ಸೊ ನಿಧಾನ ಅಂತ ಆಗುತ್ತದೆ. ವಾಕ್ಯ ವೃಂದದಲ್ಲಿ ಬಳಸಿರುವ ಹಾನಿಕಾರ ಪದದ ವಿರುದ್ಧ ಪದ. ಇಲ್ಲಿ ಹಾನಿಕಾರ ಅಂದಾಗ ನೋಡ್ಬೋದು, ಇಲ್ಲಿ ಅನ್ಯಾಯ, ಹತಾಶೆ, ಉಪಯುಕ್ತ, ಅಪಾಯಕಾರಿ ಅಂತಿದೆಯಲ್ಲ, ಇಲ್ಲಿ ಉಪಯುಕ್ತ ಆಗುತ್ತದೆ. ಇವೆಲ್ಲವೂ ಕೂಡ ಮೂರು ಒಂದೇ ಅರ್ಥವನ್ನು ಕೊಡ್ತವೆ. ಅನ್ಯಾಯ, ಹತಾಶೆ, ಅಪಾಯಕಾರಿ ಅನ್ನುವಂಥದ್ದು ಹಾನಿಕಾರದ್ದು ಉಪಯುಕ್ತ ಆಗುತ್ತದೆ. ಈ ರೀತಿಯಾಗಿ ತಾವುಗಳು ಇಲ್ಲಿ ನವೋದಯ ಪ್ರವೇಶ ಪರೀಕ್ಷೆಯ ಕನ್ನಡ ಗದ್ಯ ಭಾಗದಲ್ಲಿ ಈ ರೀತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಪ್ರಯತ್ನಿಸಿ.